ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು, ಮುನಿಸ್ವಾಮಿ ಅವರು, ಚಲವಾದಿ ಅಣ್ಣನವರು, ಅದೇ ರೀತಿ ವತ್ತೂರು ಪ್ರಕಾಶ್ ಅವರು, ನಮ್ಮೆಲ್ಲ ನಾಯಕರು, ಶಾಸಕರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರ. ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿಯನ್ನು ಸಿಕ್ಕಿದೆನೋ ಆ ಒಳ್ಳೆ ಸುದ್ದಿಯನ್ನು ಕೋಲಾರಿನ ಜಿಲ್ಲೆಯ ಜನರ ಮೂಲಕ ಆಚರಣೆಯನ್ನು ಮಾಡಬೇಕನ್ನಂತ ಕಾರಣದಿಂದ ನಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನಿಮ್ಮ ಸಮ್ಮುಖದಲ್ಲಿ ಒಂದು ಆಚರಣೆಯನ್ನು ಮಾಡ್ಕೊಂತ ಇದ್ದಾರ. ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಹೋಗ್ಬೇಕಾಯಿತು. ಆದ್ರೆ ಕೂಡ ಬಹುಶಃ ನಮ್ಮೆಲ್ಲರ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಆಸೆ, ಅದು ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು. ಪೆಹಲ್ಗಾಂದಲ್ಲಿ ನಡೆದಂತ ಘಟನೆ, ಮಜ್ಜಿಗೆ ಕೊಡೋದ್ ತಾಯಂದರ ಸಿಂಧೂರವನ್ನು, ಮಜ್ಜಿಗೆ ಕೊಡೋದ್ ನಿಲ್ಸಿ ಅಲ್ಲಿ ದಯವಿಟ್ಟು. ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ, ಹೆಣ್ಮಕ್ಕಳ ಸೌಂದರ್ಯನೇ, ಹೆಣ್ಮಕ್ಕಳ ಸೌಭಾಗ್ಯನೇ. ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು, ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು. ನಮ್ಮ ಸಿಂಧೂರನ್ನು ಕಸ್ಕೊಂಡಿರುವಂತಹ ಉಗ್ರಗಾಮಿಗಳಿಗೆ ಪಾಕಿಸ್ತಾನ್ಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದೇಳಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಗ್ಗಿ ಹೊಡೆಯಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ. ಮಜ್ಜಿಗೆ ಕೊಡೋದು ನಿಲ್ಸ್ರಿ ಅಲ್ಲಿ. ಬಹುಶಃ ಅಮಿತ್ ಶಾ ಅವರು, ಗೃಹ ಮಂತ್ರಿಗಳು ಹೇಳ್ತಾ ಇದ್ರು, ನಾವು ಪಾಕಿಸ್ತಾನದಲ್ಲಿದ್ದಂತ ಉಗ್ರಗಾಮಿಗಳನ್ನು ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅನ್ನಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು. ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಶಪಥವನ್ನು ಮಾಡಿದ್ರು. ನಮ್ಮ 27 ಮಂದಿ ಮಹಿಳೆಯರನ್ನ ಏನು ನಮ್ಮ ಸಿಂಧೂರವನ್ನು ಕಸ್ಕೊಂಡಿದಾರೋ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ, ಅವ್ರನ್ನ ಸೆತೆ ಬಡಿತೀವಿ, ಅವರು ಖಂಡಿತವಾಗಿ ಭೂಮಿ ಮೇಲೆ ಇರಲಾರ್ದಂತ ಮಾಡ್ತೀವಿ ಅಂತ ಶಪಥವನ್ನು ತೊಟ್ಟಿದ್ರು. ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವನ್ನು ಕಸ್ಕೊಂಡಿರುವಂತ ಎಲ್ಲ ಉಗ್ರಗಾಮಿಗಳಿಗೆ ಹತ್ತತ್ರ 26 ಕಡೆ ದಾಳಿ ಮಾಡಿ ಸುಮಾರಾಗಿ 100ಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ, ಭಾರತದ ಸೈನ್ಯ ಮಾಡಿದೆ. ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಭಾರತ ಬಂದಂತ ಟೈಮಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರ, ನೀನು ಯಾವ ಜಾತಿ, ನಿನ್ನ ಲಿಂಗಾಯತ, ನಿನ್ನ ಬ್ಯಾಡ್ರ, ನಿನ್ನ ಹರಿಜನ್ರ, ನಿನ್ನ ಗಿರಿಜನ್ರ, ಗೌಡ್ರ ಅಂತ ಕೇಳಿದ್ರ? ಕೇಳಿದ್ದು ಒಂದೇ ಒಂದು, ನಿನ್ನ ಹಿಂದೂ ಮುಸಲ್ಮಾನರು ಅಂತ ಕೇಳಿದ್ರು. ಒಂದು ಹಿಂದೂ ಮುಸಲ್ಮಾನರು ಅಂತ ಕೇಳಿದ್ರು. ಹಿಂದೂ ಆದ್ರೆ ಕೊಲ್ಲಿದ್ರು, ಮುಸಲ್ಮಾನರಂದ್ರೆ ಬಿಟ್ಕೊಟ್ಟು. ಹಿಂದೂ ಅಂದ್ರೆ ಕಲಾಂ ಓದ್ರಿ ಅಂತ ಹೇಳಿದ್ರು. ಕಲಾಂ ಓದಕ್ಕೆ ಬರ್ಲಕ್ಕಾಗಲ್ಲ ಅಂದ್ರೆ ಅವನ ಕೊಲ್ಲಾಕಂತ ಕೆಲಸ ಮಾಡಿದ್ರು. ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ, ಇವತ್ತು ಸಣ್ಣ ದೇಶ. ಅದು ಆ ಸಣ್ಣ ದೇಶದ ಮೇಲೆ ಸುಮಾರಾಗಿ 1971ರಲ್ಲಿ ಭಾರತ ಗೆದ್ದಿದೆ, ಭಾರತ ಗೆದ್ದಿದೆ. ದೇಶದ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಂತ ಟೈಮಲ್ಲಿ ಏನು ನಮ್ಮ ಭಾರತ ದೇಶ ಕಿರೀಟ ಸಿಂಧೂರ ನಿಂತ ಜಮ್ಮು ಕಾಶ್ಮೀರದಲ್ಲಿ ಆಕ್ಯುಪೈ ಆದಂತ ಪ್ರದೇಶವನ್ನು ಕಾರ್ಗಿಲ್ ಯುದ್ಧದಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನು ಗೆಲ್ಲಿಸಂತ ಕೆಲಸ ಮಾಡಿದಾರ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ. ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ನನ್ನ ನಂಬಿಕೆ ಇಲ್ಲ. ಅಮೆರಿಕ ಸಪೋರ್ಟ್ ಮಾಡುತ್ತೇನೋ ಗೊತ್ತಿಲ್ಲ ನನಗೆ, ಬೇರೆ ಬೇರೆ ಚೀನಾದವರು ಸಪೋರ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಇವತ್ತು ಯಾರೇ ಸಪೋರ್ಟ್ ಮಾಡಲಿ ಹೋದ್ರೆ ಕೂಡ ನಮ್ಮ ಭಾರತದಲ್ಲಿದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು, ಸೈನಿಕ ಆಗಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ 4 ಮಕ್ಕಳಿದ್ರೆ ಒಬ್ಬ ಮಗನನ್ನು
ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ, ಇಲ್ಲಿದ್ರೆ ಒಬ್ಬ ಸೈನಿಕನಾಗಿ ಮಾಡ್ತಾರ. ನಿಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ದೇಶ ಉಳಿಬೇಕಾದ್ರಿಗಿನ 2 ಮಕ್ಕಳಿರ್ಲಿ, 3 ಮಕ್ಕಳಿರ್ಲಿ, 4 ಮಕ್ಕಳಿರ್ಲಿ, ನಮ್ಮೆಲ್ಲರೂ ಕೂಡ ದೇಶ ಮುಖ್ಯ ಆಗುತ್ತೆ. ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೆ ಒಬ್ಬರನ್ನ ಪೊಲೀಸ್ ಮಾಡ್ರಿ, ಇಲ್ಲಿದ್ರೆ ಒಬ್ಬರನ್ನ ಸೈನಿಕನಾಗಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂತೀನಿ. ಮಾಡ್ರಿ, ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ದೇಶವನ್ನು ಉಳಿಸೋ ಸಲುವಾಗಿ ದೇಶದ ಸೈನ್ಯ, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದಾರ. ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಕೂಡ ಸೈರನ್ ಆಗಬಹುದು ಅನ್ನಂತ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ. ನಮ್ಮ ಬೆಂಗಳೂರು ಭಾಗದಲ್ಲಿ, ಸುಮಾರು ಕರ್ನಾಟಕದಲ್ಲಿ 32 ಕಡೆ ಸೈರನ್ ಆಗಬಹುದು ಅಂತೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತೇಳಿ. ನಿನ್ನೆ ರಾತ್ರಿ ಅಂತ ನಮ್ಮ ಸೈನ್ಯ ಪಡೆಯಲ್ಲ ನುಗ್ಗಿ ಪಾಕಿಸ್ತಾನದಲ್ಲಿ ಸುಮಾರಾಗಿ 26 ಕಡೆ ದಾಳಿ ಮಾಡಿ ಸುಮಾರಾಗಿ 100ಕ್ಕೂ ಹೆಚ್ಚು ಮಂದಿ ಉಗ್ರನ್ನ ಕೊಲ್ಯಾರ. ಅವರು ದುಶ್ಮನಿದಾರ, ಅವರು ಶತ್ರುಗಳಿದಾರ, ಅವರು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಕೂಡ ಮಾಡಬಹುದು. ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು, ಹೇಳ್ತಾ ಇದ್ವಿ, ತಯಾರಾಗಿರ್ಬೇಕು. ಆಕಸ್ಮಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ, ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು. ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗಬೇಕು ಅಂತೇಳಿ ವಿನಂತಿ ಮಾಡ್ಕೊಂತೀನಿ. ದೇಶಕ್ಕಿನ ಯಾವುದು ದೊಡ್ಡದಿಲ್ಲ. ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ನಮ್ಮೆಲ್ಲರಿಗೆ ಮುಖ್ಯ ದೇಶ 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 ಅನ್ನೋದು ಅರ್ಥ ಮಾಡ್ಕೋಬೇಕು. ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿತೀವಿ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳು ಏನೇನ್ ನಿರ್ಧಾರವನ್ನು ತಗೊಂಡ್ರೆ ಕೂಡ ನೀವೆಲ್ಲರೂ ಕೂಡ ಕೈ ಎತ್ತಿ ಹೇಳಬೇಕು. ಪ್ರಧಾನಮಂತ್ರಿಗಳು ಏನೇ ನಿರ್ಧಾರ ತಗೊಂಡ್ರೆ ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತೀರ ಅನ್ನೋರು ಎಲ್ಲರಿಗೂ ಕೈ ಎತ್ತಿ ಹೇಳ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿಯವರಿಗೆ, ನಮ್ಮ ವಿಜಯೇಂದ್ರ ಅವರಿಗೆ ಧನ್ಯವಾದ.